ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಸೋಯಾ ಮಿಲ್ಕ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಅಂದರೆ ಡೈರಿ ಪ್ರಾಡಕ್ಟ್ಸನ್ನು ಬಿಟ್ಟವರಿಗೆ ಈ ಸೋಯಾ ಮಿಲ್ಕನ್ನು ಉಪಯೋಗಿಸೋದು ಒಳ್ಳೆಯದು. ಬೇಕಾಗುವ ಪದಾರ್ಥಗಳು: ಸೋಯಾಬೀನು 2 ಟೇಬಲ್ ಸ್ಪೂನ್ನಷ್ಟು, ನೀರು 2 ಕಪ್ನಷ್ಟು, 1/4 ಕಪ್ನಷ್ಟು ಸೋಯಾಬೀನನ್ನು ನೆನೆ ಹಾಕಲಿಕ್ಕೆ. ನೀವು ಆಮೇಲೆ ಹಾಲಿನ ಹದ ನೋಡಿಕೊಂಡು ನೀರು ಹಾಕ್ಕೋಬೇಕು. ನಾನು ಈಗಾಗಲೇ ಸೋಯಾಬೀನನ್ನು ನೆನೆ ಇಟ್ಟಿದ್ದೀನಿ. 7-8 ಗಂಟೆ ಕಾಲ ನೀವು ನೆನೆ ಹಾಕಿದರೆ ಸಾಕು. ಕಾಳನ್ನು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಕ್ಕೆ ತಿರುಗ್ಕೋಬೇಕು. ಈಗ ಸಣ್ಣಕ್ಕೆ ತಿರುವಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. 1/4 ಕಪ್ನಷ್ಟು ನೀರು ಹಾಕಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ. ಒಂದು ಸ್ಪೂನ್ನಲ್ಲಿ ಇದನ್ನು ಹೀಗೆ ಕದಡ್ತಾ ಸೋಸ್ಕೊಳ್ಳಿ. ಈ ಉಳಿದ ಚರ್ಟನ ಮತ್ತೆ ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಮತ್ತೆ ರುಬ್ಕೊಳ್ಳಿ. ಈ ತಿರುಗಿಕೊಂಡಿದ್ದನ್ನು ಮತ್ತೆ ಸೋಸ್ಕೊಳ್ಳಿ. ಈ ಉಳಿದ ಚರ್ಟನ ಮತ್ತೆ ಮಿಕ್ಸರ್ ಜಾರಿಗೆ ಹಾಕಿ ಮತ್ತೆ ಸ್ವಲ್ಪ ನೀರು ಹಾಕಿ ಸೋಸ್ಕೊಳ್ಳಿ. ಹೀಗೆ ಒಂದು 3-4 ಸಲ ನೀವು ಇದನ್ನು ಸೋಸ್ಕೋಬೇಕು. ಈಗ ನಾನು 4 ಸರಿ ನೀರು ಹಾಕಿ ಚೆನ್ನಾಗಿ ಈ ಸೋಯಾ ಮಿಲ್ಕ್ನ ಸೋಸಿ ತೆಕ್ಕೊಂಡಿದ್ದೀನಿ. ನೋಡಿ, ಈ ಹದಕ್ಕೆ ನಿಮಗೆ ಸೋಯಾ ಮಿಲ್ಕ್ ಇರಬೇಕು. 2 ಕಪ್ನಷ್ಟು ನೀರು ಹಾಕಿದ್ದೀನಿ. ಈ ಚಟ್ಟನ ತೆಗೆದುಬಿಡಿ. ಈ ಸೋಯಾ ಮಿಲ್ಕನ್ನು ಕೂಡ ನೀವು ಮಾಮೂಲಿ ಎಲ್ಲ ಹಾಲು ಕಾಯಿಸ್ತಿರಲ್ಲ ಅದೇ ಥರ ಇದನ್ನು ಕಾಯ್ಲಿಕ್ಕೆ ಇಡಿ. ಮಧ್ಯೆ ಹೀಗೆ ಸ್ಪೂನ್ನಲ್ಲಿ ಕೈ ಆಡಿಸ್ತಾ ಇರಿ. ಈಗ ನೋಡಿ, ಸೋಯಾ ಮಿಲ್ಕು ಕುದಿ ಬರ್ತಾ ಇದೆ. ಇದನ್ನು ನೀವು ಸಣ್ಣೂರಿನಲ್ಲೇ ಹೀಗೆ ಕೈ ಆಡ್ತಾ ಚೆನ್ನಾಗಿ ಕುದಿಸಿ. 10 ನಿಮಿಷ ನಾನು ಇದನ್ನು ಚೆನ್ನಾಗಿ ಈಗ ಕುದಿಸಿದ್ದೀನಿ. ಈಗ ಸ್ಟವ್ ಆಫ್ ಮಾಡೋಣ. ಸೋಯಾ ಹಾಲು ಸಿದ್ಧವಾಗಿದೆ. ಇದನ್ನು ಕುದಿಸಿದ ಮೇಲೆ ಉಪಯೋಗಿಸ್ಬೇಕು, ಅಂದರೆ ಹಸಿ ಉಪಯೋಗಿಸೋ ಹಾಗಿಲ್ಲ. ಇದನ್ನು ನೀವು ಯಾವುದಕ್ಕೆ ಬೇಕೋ ಅದಕ್ಕೆ ಇನ್ನು ಉಪಯೋಗಿಸ್ಕೋಬೋದು. ಸೋಯಾ ಮಿಲ್ಕ್ ಹೇಗೆ ಮಾಡೋದು ಅಂತ ಹೇಳಿ ನೋಡಿದ್ರಲ್ವಾ? ನಮ್ಮ ಮುಂದಿನ ವಿಡಿಯೋದಲ್ಲಿ ಸೋಯಾ ಮಿಲ್ಕ್ನಿಂದ ಮೊಸರನ್ನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀವಿ. ನಮಸ್ಕಾರ.